ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ 4 ಸಾರಿಗೆ ನಿಗಮದ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಏನು ಸ್ನೇಹಿತರೆ, ಈಗಾಗಲೇ ಸರ್ಕಾರ 18/2/2026 ಒಂದು ಅಧಿಕೃತವಾದಂಥ ಆದೇಶವನ್ನು ಜಾರಿ ಮಾಡಿತ್ತು. ಇದನ್ನು ಯಾವುದೇ ಸಂಘಟನೆಗಳು ಕೂಡ ಒಪ್ಪಿರಲಿಲ್ಲ. ಮತ್ತು ಇದನ್ನು ಪರಿಷ್ಕರಣೆ ಮಾಡಿ 38 ತಿಂಗಳ ಹಿಂಬಾಕಿ ಮತ್ತು 1/1/2024 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋಂಥ ಆಗ್ರಹ ಕೂಡ ಆವಾಗ ಕೇಳಿ ಬಂದಿತ್ತು. ಆದರೆ ಇದನ್ನು ಸರ್ಕಾರ 18/2/2026 ಘೋಷಣೆ ಮಾಡಲಿಕ್ಕೂ ಕೂಡ ಮಹತ್ವದ ಕಾರಣಗಳಿದ್ದಾವೆ ಸ್ನೇಹಿತರೆ. ಏನಂತಂದರೆ, ಆಲ್ರೆಡಿ 24ರಿಂದ ಇವರು ಬೇಡಿಕೆಯನ್ನು ಇಡ್ತಾ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕದೆ ಸರ್ಕಾರ ಏಕಪಕ್ಷೀಯವಾಗಿ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಿತ್ತು. ಆದರೆ ಈ ಒಂದು ಏಕಪಕ್ಷೀಯ ನಿರ್ಧಾರಕ್ಕೆ ಸಂಘಟನೆಗಳು ಆವಾಗ ಮಾತ್ರ ರಿಯಾಕ್ಟ್ ಮಾಡಿ, ಕೆಲವೊಂದಷ್ಟು ಸಂಘಟನೆಗಳೇ ಈ ಒಂದು ಆದೇಶಕ್ಕೆ ಯಾವುದೇ ರಿಯಾಕ್ಟನ್ನು ಕೂಡ ಮಾಡಿಲ್ಲ. ಕೇವಲ MDಗಳ ಮಟ್ಟದಲ್ಲಿ ಈ ಒಂದು ಮಾತುಕತೆಗೆ ಇವರು ಹಾಜರಾಗಿ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಅಧಿಕೃತವಾಗಿ 18/2/2026 ಒಂದು ಏನು ಆದೇಶ ಮಾಡಿದೆ, ಆ ಆದೇಶವನ್ನು ಯಥಾವತ್ತಾಗಿ ಮುಂದುವರಿಕೆ ಮಾಡ್ತಾ ಇದೆ ಸ್ನೇಹಿತರೆ. ಆದರೆ ಸಂಘಟನೆಗಳು ಇಲ್ಲಿ ಮೌನವನ್ನು ತಾಳ್ತಾ ಇದ್ದಾವೆ. ಕೂಟ ಆಗಿರ್ಬೋದು, ಜಂಟಿ ಕ್ರಿಯಾ ಸಮಿತಿಗಳಾಗಿರ್ಬೋದು, ಇಲ್ಲಿ ಮೌನ ತಾಳಿದೆ ಸ್ನೇಹಿತರೆ. 18/2/2026 ಈಗ ಸುಮಾರು 1 ತಿಂಗಳ ಮೇಲೆ ಸಮಯ ಮೀರಿದರೂ ಕೂಡ ಯಾವುದೇ ರೀತಿಯಾದಂಥ ಇವರು ಸರ್ಕಾರದ ಗಮನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ಸ್ನೇಹಿತರೆ. ಯಾವುದೇ ಸಂಘಟನೆ ಇರಲಿ, ಒಂದೇ ಅಲ್ಲ, ಯಾವುದೇ ಸಂಘಟನೆ ಆಗಲಿ ವಿಫಲರಾಗಿದ್ದಾರೆ. ಸರ್ಕಾರಕ್ಕೂ ಕೂಡ ಇದೇ ಬೇಕಾಗಿರೋದು. ಇವರ ಒಂದು ಏನು ಆಕ್ರೋಶಭರಿತವಾದಾಗ ಇವರನ್ನು ತಣ್ಣಗಾಗಿಸೋಕೆ MDಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೀತಾರೆ. ಸ್ನೇಹಿತರೆ, ನೀವೇ ಒಂದು ಸಾಮಾನ್ಯವಾಗಿ ವಿಚಾರ ಮಾಡಿ. ಏನಪ್ಪ ಅಂತಂದರೆ, ಏನು 3/3/2026 ಇವರೇನು ಮತ್ತೆ ಚಳವಳಿಯನ್ನು ಆರಂಭಿಸ್ತೀವಿ ಅಂದರು. ಅವತ್ತೇ ಅದನ್ನು ದಿನಾಂಕವನ್ನು ನಿಗದಿ ಮಾಡಿ 4 MDಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಕೂಡ ಮಾಡ್ತಾರೆ. ಅಲ್ಲಿ ಪ್ರಯತ್ನ ಏನಪ್ಪ ಅಂತಂದರೆ, ಇವರ ಸಮಸ್ಯೆ ಪರಿಹಾರ ಕೇಳೋದಲ್ಲ ಸ್ನೇಹಿತರೆ, ಬದಲಾಗಿ ಇವರನ್ನು ಡೈವರ್ಷನ್ ಮಾಡೋದು. ನಾವು ಮತ್ತೆ ಮಾತಾಡ್ತೀವಿ. ಸುಮಾರು 1.5 ತಿಂಗಳಾದರೂ ಕೂಡ MDಗಳು ಸರ್ಕಾರ ಮಟ್ಟದಲ್ಲಿ ಈ ಚರ್ಚೆ ನಡೆದಿಲ್ಲ ಸ್ನೇಹಿತರೆ. ಇಲ್ಲಿ ನಮಗೆ ಮತ್ತು ಸಾಕಷ್ಟು ನೌಕರರಿಗೆ ಗೊಂದಲ ಕೂಡ ಉಂಟಾಗ್ತಾ ಇದೆ. ಇವರಿಗೆ ಬೆಂಬಲ ಕೊಡಬೇಕಾ ಅಥವಾ ಇಲ್ಲವಾ? ಈ ರೀತಿ ಮೌನ ತಾಳುತ್ತಾನೆ ಇವರಿಗೆ ಸಮಯ ಕೊಡುತ್ತಾನೆ ಸುಮಾರು 2 ವರ್ಷ ಮೇಲೆ ಬಂದಂತಾಗಿದೆ. ಈಗ ಅರಿಯರ್ಸನ್ನು ಬಿಟ್ಟರೆ ಸಂಪೂರ್ಣವಾಗಿ ಸರ್ಕಾರ ಏನನ್ನು ಫಾಲೋಅಪ್ ಮಾಡ್ತಾ ಇದೆ ಅಂತಂದರೆ, 18/2/2026 ಒಂದು ಆದೇಶ ಪ್ರತಿಯನ್ನೇ ಮುಂದಿಟ್ಕೊಂಡು ಅದಕ್ಕೇನು ಬರಬೇಕಾದಂಥ ಅರಿಯರ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನು ಕೂಡ ಸರ್ಕಾರ ಮತ್ತೆ ಮನಗೊಂಡು, ಇಲ್ಲಿ ನೋಡಿ, 1,20,000 ನೌಕರರ ಕುಟುಂಬಗಳಿಗಿಂತ ಇವರ ವೈಯಕ್ತಿಕ ಪ್ರತಿಷ್ಠೆನ ಎತ್ತಿ ತೋರಿಸ್ತಾ ಇದ್ದಾರೆ. ಒಬ್ಬರು ಸಂಘಟನೆಯವರು ಚಳವಳಿ ಕರೆ ಕೊಟ್ಟರೆ ಇನ್ನೊಂದು ಸಂಘಟನೆ ಚಳವಳಿಗೆ ಬಗ್ಗೆ ಮಾತೇ ಆಡಲ್ಲ. ಮತ್ತು ಸರ್ಕಾರ ಆದೇಶ ಮಾಡಿದರೂ ಸರ್ಕಾರ ಆದೇಶಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಲ್ಲ. ಮತ್ತು ಇಂಥವ್ರನ್ನು ಯಾವ ರೀತಿ ಬೆಂಬಲಿಸಬೇಕು ನಾವು ಅನ್ನುವಂಥದ್ದು ಕೂಡ ನೌಕರರ ಮನದಲ್ಲಿದೆ. ಮತ್ತು ದಿನೇ ಪಾಪ ಅಸಹಾಯಕತೆಯನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳಿಗೆ ಸರಿಯಾದಂಥ ಒಂದು ಎಜುಕೇಷನ್ ವ್ಯವಸ್ಥೆಯನ್ನು ಕೂಡ ಅವರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅಂದಮೇಲೆ ಇನ್ನು ಈ ಕೆಲಸಕ್ಕೆ ಯಾಕೆ ಮಾಡಬೇಕು? ಹಗಲು ರಾತ್ರಿ ಅನ್ನದೆ ಮೆಮೊಗಳನ್ನು ತಗೊಂಡು ಡಿಪೋಗಳಲ್ಲಿ ಕಿರುಕುಳವನ್ನು ಅನುಭವಿಸಿ, ಇದು ಕೇವಲ ನೌಕರರ ಮಟ್ಟದಲ್ಲಿ ಅಲ್ಲ, ಅಧಿಕಾರಿಗಳಿಗೂ ಕೂಡ ಪಾಪ ಇದೇ ದರ್ಜೆಯ ಸರ್ಕಾರಿ ಹುದ್ದೆಗಳಲ್ಲಿ ದುಪ್ಪಟ್ಟು ಸಂಬಳವನ್ನು ಪಡೆದಿದ್ದರೂ ಕೂಡ ಅದಕ್ಕೆ ಇವರು ಕೂಡ ಅರ್ಹರು ಇದ್ದರೂ ಕೂಡ ಇವರಿಗೆ ಅಧಿಕಾರಿ ವರ್ಗದವರಿಗೂ ಕೂಡ ಒಂದು ವೇತನದಲ್ಲಿ
ತಾರತಮ್ಯ ಆಗ್ತಾ ಇದೆ. ಯಾಕಂತಂದರೆ ಈ ಒಂದು ಸಾರಿಗೆ ಸೇವೆ ಎಸೆನ್ಷಿಯಲ್ ಸರ್ವಿಸಲ್ಲಿ ಬರೋದರಿಂದ ಸಾಕಷ್ಟು ರೀತಿಯ ಹಗಲು ರಾತ್ರಿ ಇದಕ್ಕೆ ಯಾವುದೇ ಸಮಯದ ಒಂದು ನಿಗದಿ ಇಲ್ಲದೆ ಕೆಲಸ ಮಾಡ್ತಿರ್ತಾರೆ ಸಿಬ್ಬಂದಿಗಳು. ಇವತ್ತು ಚಾಲನಾ ಸಿಬ್ಬಂದಿಗಳನ್ನು ಹಿಡಿದು ಅಧಿಕಾರಿ ವರ್ಗದವ್ರಿಗೂ ಯಾರಿಗೂ ಕೂಡ ಇಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಸ್ನೇಹಿತರೆ. ಒಂದಿಷ್ಟು ದುಡಿದಿದ್ದಕ್ಕೆ ತಕ್ಕನಂಥ ಒಂದು ಸಂಬಳ ಆದರೂ ಸಿಕ್ಕಿದ್ರೆ ಏನೋ ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಅದು ಕೂಡ ಇಲ್ಲ. ಇನ್ನು ಸರ್ಕಾರಗಳು ತಾವು ಮಾಡ್ತಕ್ಕಂಥ ಒಂದು ಆಟಗಳಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಕುಟುಂಬಗಳು ಇವತ್ತು ಬೀದಿಗೆ ತರ್ತಾ ಇದ್ದಾರೆ. ಅದಕ್ಕೆ ಸಂಘಟನೆಗಳು ಎಚ್ಚರಿಕೆ ಆಗಿರಿ. ಯಾಕಂತಂದರೆ ನೌಕರರು ಎಷ್ಟು ದಿನ ಅಸಹಾಯಕರಿರ್ತಾರೆ, ವ್ಯವಸ್ಥೆಯನ್ನು ನೀವು ಹುಟ್ಟಾಕ್ತೀರಿ. ಈಗ ನೋಡಿ, ಆಕ್ರೋಶದಿಂದ ಅವಾಗೆಲ್ಲ ಮಾಡಿದ್ರಿ, ಮತ್ತೆ ಈಗ ತಣ್ಣಗಾದ್ರಿ. ಇದು ನೌಕರರಿಗೆ ಬಂದು ಸೋಷಿಯಲ್ ಮೀಡಿಯಾಗಳಿದ್ದಾವೆ, ಅವುಗಳ ಮೂಲಕ ನೀವು ಏನು ಮಾಡ್ತಾಯಿದ್ರಿ ಅನ್ನೋದಕ್ಕನ್ನು ತಿಳಿಸಿದರೆ ಅವರಿಗೂ ಕೂಡ ಒಂದು ವಿಷಯ ಮೂಡ್ತದೆ. ಜೊತೆಗೆ ಏನೋ ಒಂದು ಆಗ್ತಾಯಿದೆ ಅನ್ನುವಂಥ ಭರವಸೆ ಆದರೂ ಆಗುತ್ತೆ. ನೀವು ದಿಢೀರ್ನ ಚಳವಳಿ ಕರೆ ಕೊಡ್ತೀರಿ, ಸಡನ್ನಾಗಿ ಮತ್ತೆ ಯಾವುದೋ ರೀತಿಯಾಗಿ ಮೌನಕ್ಕೆ ಜಾರ್ತೀರಿ. ಇದೆಲ್ಲ ನೌಕರರಿಗೆ ಕೂಡ ಗೊಂದಲ ಉಂಟಾಗ್ತಾ ಇದೆ. ಏನು ಆಗ್ತಿದೆಯೋ ಏನಿಲ್ಲೋ, ಸಾಕಷ್ಟು ನೀವು ಕೂಡ ಬದಲಾವಣೆ ಮಾಡಿದ್ದೀರಿ. ಆದರೆ ಈ ವಿಷಯದಲ್ಲಿ ಯಾಕೋ ಮೌನ ತಾಳಿದ್ದು ಸಾಕಷ್ಟು ಜನರಲ್ಲಿ ಒಂದು ಗೊಂದಲ ಉಂಟಾಗ್ತಾ ಇದೆ. ದಯವಿಟ್ಟು ಅದಕ್ಕೆ ತೆರೆ ಎಳೆದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲರಿಗೂ ಮನದಟ್ಟು ಮಾಡಿ, ಮತ್ತು ಸರ್ಕಾರದ ಮುಂದೆ ನೀವು ಯಾವ ರೀತಿಯಾಗಿ ಗಮನ ಸೆಳಲಿಕ್ಕೆ ಏನನ್ನ ಪ್ರಯತ್ನಗಳೆಲ್ಲ ಮಾಡ್ತಿದ್ದೀರಿ, ಮತ್ತು ಯಾವ ಯಾವ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ಅದನ್ನು ದಯವಿಟ್ಟು ಎಲ್ಲ ನೌಕರರ ಬಂಧುಗಳಿಗೆ ತಿಳಿಸಿ. ಮತ್ತು ಮುಂದೆ ಏನಾಗುತ್ತೋ ಅನ್ನುವಂಥ ಒಂದು ಕುತೂಹಲದಲ್ಲಿದ್ದಾರೆ. 38 ತಿಂಗಳ ಅರಿಯರ್ಸ್. ಯಾಕಂತಂದರೆ ಬಹಳ ಕಷ್ಟಪಟ್ಟು ಮಾಡಿದಂಥ ಕೆಲಸ ಇಲ್ಲಿ ಯಾವುದೇ ರೀತಿಯ ಪರಿಶ್ರಮವಿಲ್ಲದೆ ಬೇರೆ ಇಲಾಖೆಗಳಂತೆ ಬರುವಂಥದ್ದಲ್ಲ. ತಮ್ಮ ಪರಿಶ್ರಮ ಪಟ್ಟಂಥ ಹಣ ಬರ್ತೋ ಇಲ್ಲವೋ ಅಂತ ಕಾಯ್ತಾ ಇದ್ದಾರೆ, ಅದಕ್ಕೂ ಕೂಡ ಹೇಳಿ. ಆದರೆ ಈ 26 ತಿಂಗಳ ಅರಿಯರ್ಸನ್ನು ಏಪ್ರಿಲ್ ಅಥವಾ ಮೇ ತಿಂಗಳ ಒಳಗಾಗಿ ಹಾಕುವಂಥ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಯಾಕಂತಂದರೆ ಬಜೆಟ್ ಆದ ಕೂಡಲೇ ಎಲ್ಲ ಇಲಾಖೆಗಳಿಗೆ ಹಣ ಡಿಸ್ಪರ್ಸ್ ಆಗೋದರಿಂದ ಈ ಮಂತಲ್ಲಿ ಮಾರ್ಚಲ್ಲಿ ಈ ಪ್ರೊಸೆಸ್ ಕೂಡ ಆಗಲ್ಲ. ಆದರೆ ಏಪ್ರಿಲ್ನಲ್ಲಿಂದ ಈ ಒಂದು ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರೂ ವರಿ ಮಾಡ್ಕೋಬೇಡಿ. ಯಾಕಂತಂದರೆ ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊಂದಲನೂ ಮಾಡ್ಕೋಬೇಡಿ. ಸ್ವಲ್ಪ ದಿನದಲ್ಲಿ ಅವರು ಏನು ಆಗ್ತಾಯಿದೆ ಅನ್ನುವಂಥದ್ದು ನಿಮಗೂ ಕೂಡ ತಿಳಿತದೆ. ಯಾರಿಗೆ ಬೆಂಬಲ ಕೊಡಬೇಕೋ ಯಾರಿಗಿಲ್ಲ ಅನ್ನುವಂಥದ್ದು ಕೂಡ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲ ನಮ್ಮ 4 ನಿಗಮದ ನೌಕರರಿಗೆ ಈ ಒಂದು ಮಾಹಿತಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು.